ಇನ್ನು ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟೋಕೆ ಜೆಡಿಎಸ್ನಲ್ಲಿ ಸಿದ್ಧತೆ ಆಗ್ತಾ ಇದೆ. ನಿಖಿಲ್ ನೇಮಕ ಹಿನ್ನೆಲೆ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿದ್ದಾರೆ. ಲಿಂಗಾಯತ ಪ್ಲಸ್ ಒಕ್ಕಲಿಗ ಕಾಂಬಿನೇಷನ್ ನ ಬಗ್ಗೆ ಜೆಡಿಎಸ್ ಏನು ವರ್ಕ್ ಮಾಡ್ತಾ ಇದೆ, ಅದರಿಂದ ಕಾಂಗ್ರೆಸ್ನಲ್ಲಿ ಆತಂಕದ ಸ್ಥಿತಿ ನಿರ್ಮಾಣವಾಗಿದೆಯಂತೆ. ಮೈತ್ರಿ ಮಂತ್ರದಿಂದಾಗಿ ಎಫೆಕ್ಟ್ ಆಗಬಹುದು ಪಕ್ಷಕ್ಕೆ ಅನ್ನುವಂತಹ ಆತಂಕ ಅವರನ್ನ ಕಾಡ್ತಾ ಇದೆಯಂತೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಇದಕ್ಕೆ ಹೊಸ ತಂತ್ರವನ್ನ ಮಾಡ್ತಿದ್ದಾರೆ. ನಿಖಿಲ್ಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ತಪ್ಪಿಸೋಕೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಅನ್ನುವ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಯುವರಾಜನ ಪಟ್ಟದಿಂದ ಮಹಾರಾಜನ ಪಟ್ಟಕ್ಕೆ ಜೆಡಿಎಸ್ ಪಾಳ್ಯದಲ್ಲಿ ಪ್ರಮೋಟ್ ಆಗ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬಟ್ ಇದರಿಂದ ಕಾಂಗ್ರೆಸ್ ಪಾಳ್ಯಕ್ಕೆ ಆತಂಕ ಏನು? ರಾಜ್ಯಾಧ್ಯಕ್ಷ ಸ್ಥಾನವನ್ನ ತಪ್ಪಿಸೋದಕ್ಕೆ ಕಾಂಗ್ರೆಸ್ನವರು ಯಾಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಖಂಡಿತವಾಗಿ ವಿದ್ಯಾಶ್ರೀ, ನಿನ್ನೆ ಜೆಡಿಎಸ್ ಶಾಸಕ ಹರೀಶ್ ಗೌಡ ಅವರ ಹೇಳಿಕೆ ಏನಿದೆ ಇದು ಸಾಕಷ್ಟು ವಿಚಾರಗಳಿಗೆ ಆಸ್ಪದವನ್ನು ಕೂಡ ಉಂಟು ಮಾಡ್ತಾ ಇದೆ. ಪ್ರಮುಖವಾಗಿ ಜೆಡಿಎಸ್ ಶಾಸಕರನ್ನ ಸೆಳೆತಕ್ಕಂತ ಪ್ರಕ್ರಿಯೆ ಇಂದಿನಿಂದನೂ ಕೂಡ ಆರಂಭವಾಗಿತ್ತು. ಪ್ರಮುಖವಾಗಿ ಈಗಾಗಲೇ ಏನು ರಾಜ್ಯಾಧ್ಯಕ್ಷರ ಸ್ಥಾನ ವಿಚಾರ ಕುರಿತಂತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟಬೇಕು ಎಂಬತಕ್ಕಂಥ ಚಿಂತನೆಗಳು ಕೂಡ ಪಕ್ಷದ ಆಂತರಿಕ ವಲಯದಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಶಾಸಕರ ಆಪರೇಷನ್ ವಿಚಾರದ ಪ್ರಸ್ತುತತೆ ಏನಿದೆ ಇದು ಸಹಜವಾಗಿ ಜೆಡಿಎಸ್ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬದಲಿಗೆ ಬೇರೆಯವರಿಗೆ ಪಟ್ಟ ಕಟ್ಟಲಿ ಎಂಬತಕ್ಕಂಥ ಲೆಕ್ಕಾಚಾರ ಕೂಡ ಕಾಂಗ್ರೆಸ್ ನಾಯಕರದ್ದಾಗಿದೆ. ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷನಿದ್ದಾರೆ, ಅವರು ಪ್ರಬಲವಾದಂತಹ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಇನ್ನು ಜೆಡಿಎಸ್ ನಲ್ಲಿ ಒಕ್ಕಲಿಗ ಸಮುದಾಯದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿಗೆ ಏನಾದರೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದ್ದೇ ಆದಲ್ಲಿ ಪ್ರಬಲ ಸಮುದಾಯಗಳು ಸರ್ಕಾರದ ವಿರುದ್ಧ ಹೆಜ್ಜೆಯನ್ನ ಇಡಬಹುದು ಎಂಬತಕ್ಕಂಥ ಆತಂಕ ಕಾಂಗ್ರೆಸ್ ನಾಯಕರದ್ದಾಗಿದೆ. ಆ ಕಾರಣಕ್ಕಾಗಿ ಶತಾಯಗತಾಯ ಈ ವಿಚಾರವನ್ನ ಮುಂದಿಟ್ಟುಕೊಂಡು ಅಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ನೀಡತಕ್ಕಂಥ ವಿಚಾರದಲ್ಲಿ ಜೆಡಿಎಸ್ನ ಶಾಸಕರಿಗೆ ಸಹಮತ ಇಲ್ಲ ಎಂಬತಕ್ಕಂಥ ಇಮೇಜ್ ಅನ್ನ ಉಂಟು ಮಾಡಿ ನಿಖಿಲ್ ಕುಮಾರಸ್ವಾಮಿಗೆ ಯಾವುದೇ ಕಾರಣಕ್ಕೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನವನ್ನ ತಪ್ಪಿಸಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಆ ಕಾರಣಕ್ಕೇನಾದ್ರೂ ಹರೀಶ್ ಗೌಡ ಸೇರಿದಂತೆ ಇತರ ಕಾಂಗ್ರೆಸ್ ಜೆಡಿಎಸ್ನ ಶಾಸಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ಚರ್ಚೆಗಳು ಕೂಡ ಶುರುವಾಗ್ತಾ ಇದಾವೆ. ಪ್ರಮುಖವಾಗಿ ಆರಂಭದಿಂದ ಕೂಡ ಈಗಾಗಲೇ ಸರ್ಕಾರದ ಪ್ರಮುಖರಿರ್ಬೋದು, ಸಿಎಂ ಸಿದ್ದರಾಮಯ್ಯ ಸಚಿವರು ಅಹಿಂದ ಸರ್ಕಾರ ಅಹಿಂದ ಪರವಾಗಿದೆ ಎಂಬತಕ್ಕಂಥ ಹೇಳಿಕೆಯನ್ನ ನೀಡ್ತಾ ಇದ್ರು ಸಹಿತವಾಗಿ ಸದ್ಯ ಈಗ ಒಕ್ಕಲಿಗ ಮತ್ತೆ ಲಿಂಗಾಯತ ಕಾಂಬಿನೇಷನ್ ಏನಿದೆ ಇದು ಸರ್ಕಾರದ ವಿರುದ್ಧವಾಗಿದೆ. ಅಂದ್ರೆ ಪ್ರಬಲ ಸಮುದಾಯಗಳು ಸರ್ಕಾರದ ಪರ ನಿಂತ್ಕೊಳ್ಳುತ್ತಾ ಎಂಬತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಮತ್ತೆ ವಿಜಯೇಂದ್ರ ಅವರು ಏನಾದರೂ ಜಂಟಿಯಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿದ್ದೇ ಆದಲ್ಲಿ ವಿಜಯೇಂದ್ರ ಅವರು ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅದೇ ಮಾದರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಏನಾದರೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪಟ್ಟವನ್ನು ಅಲಂಕರಿಸಿದ್ದೇ ಆದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಒಂದ್ ಕಡೆ ಆಗ್ತಕ್ಕಂಥ ಆತಂಕ ಕೂಡ ಕಾಂಗ್ರೆಸ್ ನಾಯಕರದ್ದಾಗಿದೆ. ಆ ಕಾರಣಕ್ಕಾಗಿ ಜೆಡಿಎಸ್ ಶಾಸಕರನ್ನ ಸೆಳೆಯೋದ್ರ ಜೊತೆಗೆ ಈ ರೀತಿಯ ಒಂದು ಸ್ಟ್ರಾಟಜಿಯನ್ನ ರೂಪಿಸ್ತಾ ಇದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಈ ವಿಚಾರ ಕುರಿತಂತೆ ದೇವೇಗೌಡರು ಕೂಡ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದಿರ್ಬೋದು, ಯಾವುದೇ ಕಾರಣಕ್ಕೂ ಆಪರೇಷನ್ ಹಸ್ತದಂತ ವಿಚಾರಗಳಿಗೆ ತಲೆಯನ್ನ ಕೆಡಿಸ್ಕೊಳ್ಳದೆ ಪಕ್ಷದಲ್ಲೇ ಮುಂದುವರಿಯೋದ್ರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟಬೇಕು ಅಂತಕ್ಕಂಥ ಸ್ಟ್ರಾಟಜಿಯನ್ನ ರೂಪಿಸ್ತಾ ಇದ್ದಾರೆ. ಹಾಗಾಗಿ ಎಚ್ಚರಿಕೆ ಹೆಜ್ಜೆ ಒಂದ್ ಕಡೆ ಆದ್ರೆ ಜೆಡಿಎಸ್ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ನಿಖಿಲ್ ಕುಮಾರಸ್ವಾಮಿಗೆ ಈ ಪಟ್ಟ ಲಭ್ಯವಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಆಪರೇಷನ್ ಹಸ್ತದ ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.